ಹೋದೇವ. ನೋಡುವ ಕೃಷ್ಣ, ಓ ಕೃಷ್ಣ, ಕೃಷ್ಣ ಇಲ್ಲಪ್ಪ, ನಮಗೆ ಹೇಳುದಷ್ಟೇ, ಇವು ಬರುದು ಯಾವತ್ತೂ ತಡ ಮಾಡಿ. ಎಲ್ಲ ಹೋದ ಏನೇನ ಕೃಷ್ಣ, ಓ ಕೃಷ್ಣ, ಕೈ ತೆಗಿಯ. ನೀ ಯಾವ ದಿಕ್ಕಿನಿಂದ ಬಂದ್ರು ನಂಗೆ ಪಕ್ಕನ ಗೊತ್ತಾಗ್ತದೆ. ಹೇಗೋದು? ವಾಸನೆ ಬರ್ತದೆ. ವಾಸನೆ ಅಲ್ವ, ಪರಿಮಳ. ವಾಸನೆ? ವಾಸನೆಯ? ಹೌದು. ಏನದು? ತೋಟದಲ್ಲಪ್ಪ ಸಗಣಿ ಹೊತ್ಕೊಂಡು ಹೋದ್ರೆ ಯಾವ ವಾಸನೆ ಬರ್ತದೆ ಕೃಷ್ಣ? ಹೊತ್ಕೊಂಡು ಹೋದ್ದೆ. ಸಗಣಿದಲ್ಲ, ನೀನು ಬಂದ್ರು ಹಾಗೆ ಅಂದ್ರೆ ಹೇಗೆ ಅಲ್ಲಿ ಆ ವಾಸನೆ ಬರ್ತದ, ನೀ ಬಂದ್ರೆ ಹಾಲು ಮೊಸರು ಬೆಣ್ಣೆದೇ ವಾಸನೆ ಬರುದು. ಯಾಕೆಂದ್ರೆ ನಾವು ತಿನ್ನೋದಕ್ಕಿಂತ ಮೈಮೇಲೆ ಹಾಕೊಳ್ಳೋದು ಹೆಚ್ಚು ನೋಡ. ಕೃಷ್ಣ ಎಲ್ಲಿ ಬಂದ್ಯಾ ಇವತ್ತು? ಎಲ್ಲಿ ಬಂದೆ ನೀನು? ನಾನು ಬರ್ಲಿಕ್ಕೆ ಹೇಳಿದ್ದೆ ಎಲ್ಲಿ? ಹಳ್ಳಿಗಟ್ಟೆಗೆ. ಇದು ಯಾವ ಕಟ್ಟೆ? ನೋಡ ಮೇಲೆ ನೀನ್ ನೋಡ, ನೀ ಸ್ವಲ್ಪ ನೋಡ. ನಾನು ಬೇರಿನಿಂದಲೇ ಮರವನ್ನು ಗುರುತಿಸಬಲ್ಲೆ. ಹೌದಾ? ಹೌದು. ಹಾಗಿದ್ರೆ ಒಮ್ಮೆ ನೋಡು. ಹೌದಾ? ಇದು ಆಡು ಮರಕ್ಕೆ ಹಳ್ಳಿ ಮರದ ಬೇರೆ ಮತ್ತೆ ಅಲ್ಲ, ಅದೇ ಬೇರೆ. ಹೌದಾ? ಹಾ, ನೀ ಮೇಲ್ ನೋಡ್ಲೇ ಇಲ್ಲ. ಅದೇ ಬೇರೆ, ಇದೇ ಬಂತು ಹೊಳೆ. ಅದೇ ಬೇರೆ, ಇಲ್ಲೇ ಬಂತು ಅಂತ. ಅದಲ್ಲ ಕೃಷ್ಣಯ್ಯ, ನಾನು ಇದು ವಿಷಯಕ್ಕೆಲ್ಲ ಬಂದದ್ದು. ಮತ್ತೇನು? ಇವತ್ತು ಓಡಿ ಬರ್ಲಿಕ್ಕೆ ಕಾರಣ ಕೇಳ್ತೀಯ? ಕೇಳು, ಮನ್ಸುಂಟು ನಿಂಗೆ? ನಂದ ಜಾತ ನೀನು, ನಂದ ಜಾತ ನೀನು, ನಂದ ಜಾತ ನೀನು, ಕೇಳ್ಪಸದೊಂದು ಸುದ್ದಿಗಳನ್ನು, ಕೇಳ್ಪಸದೊಂದು ಸುದ್ದಿಗಳನ್ನು, ತಂದೆವಿಲ್ಲಿಗದನು ಅದನು, ತಂದೆವಿಲ್ಲಿಗದನು, ಮನಸ್ಸಿಗೆ ಬಂದರೆ ಗ್ರಹಿಸದನು, ತಂದೆವಿಲ್ಲಿಗದನು, ಮನಸ್ಸಿಗೆ ಬಂದರೆ ಗ್ರಹಿಸದನು. ಯಾರ? ನಾನು. ನೀನ? ಮತ್ತೆ ಹೇಳುದು ಬೇಡ ಅಂದ್ರೆ ಏನು ಅಂತ ನನಗೆ ವಿಷಯ ಗೊತ್ತುಂಟು. ಯಾವುದೇನ? ಬಹುಶಃ ನಮ್ಮ ನಂದಗೋಕದಲ್ಲಿ ಯಾರದ್ದೋ ಮನೆಯಲ್ಲಿ ಎಮ್ಮೆಯೋ ಹಸುವ ಕರು ಹಾಕಿದೆ. ಬಿಡ, ನಂಗೆ ಗೊತ್ತಿದ್ರೆ ಕಮಲನ ಮನೆ ದನ ಕರ ಹಾಕಿದೆ. ಹೌದು. ಲಕ್ಷ್ಮಣ ಮನೆ ಎಮ್ಮೆ ಕರ ಹಾಕಿದೆ. ತುಂಗಮ್ಮನ ಮನೆ ಕೋಣ ಕರ ಹಾಕಿದೆ. ಕೋಣ ಕರ ಆಗ್ತದೆ? ಹಾಕ್ತದೆಪ್ಪ. ಹೇಗೆದು? ಮನೆ ಒಬ್ಬ ಮನೆ ಕೇಳ್ದೆ, ಕರ ಹಾಕ್ಲಿಕ್ಕೆ ಇತ್ತು ಅಂದ್ರು. ಹಾಕ್ತಾ ಕೇಳ್ದೆ, ಹಾಕ್ತು ಅಂದ್ರು. ಏನ್ ಹೇಳಿದ್ರು? ಯಾವ್ದು ಕೇಳ್ದೆ, ಕೋಣ ಕರ ಹಾಕ್ತಾ ಅಂದ್ರು. ಹಾಗಲ್ವೋ, ಕರು ಹಾಕಿದ್ದು ಆ ಕರು ಕೋಣ, ಕೋಣ ಕರ ಹಾಕುದಲ್ಲ. ಆ ಕರು ಕೋಣ ಹಾಕಿದೆ ಅಂತ ಆಯ್ತಲ್ಲ, ಹಾಗೆ ಅದಲ್ಲ. ನಾನೀಗ ಹೊಸ ಹೊಸ ಸುದ್ದಿ ತಿಳ್ಕೊಂಡದ್ದು ಹೇಗೆ, ನೀನು ಬಿತ್ತರಂಡೆ ಬಾರಿಸುವಾಗ ಚಿನ್ನದ ಮಾಡ್ತಿದ್ದೇನೆ ಅಲ್ಲ? ಅದೇ ಬಿಡು. ವೇಣುಗೋಪಾಲ, ಆಮೇಲೆ ಓಣಿ ಗೋಪಾಲ್, ಅದೆಲ್ಲ ಮುಗೀತು. ಯಾವತ್ತು ಅದು ನಿನ್ನ ಹೆಂಡತಿ ಅಂತದ್ದು ರಾಧೆ, ಬಹಳ ಪ್ರೀತಿ. ರಾಧೆ ಚಂದ, ಅನುಮಾನವೇ ಇಲ್ಲ. ಅವಳು ಆ ವಿಷಯದಲ್ಲಿ ತರ್ಕಿಸಿ ಸಿದ್ಧಾಂತಕ್ಕೆ ಬಂದಾಗಿದೆ, ಪುನರ್ವಿಮರ್ಶೆ ಇಲ್ಲ. ಇಲ್ಲ, ಹಾಗಾಗಿಯೇ ಈಗ ಇಷ್ಟ ಆದದ್ದು. ಯಾವತ್ತು ಈ ಪುನರ್ವಿಮರ್ಶೆಯನ್ನು ನಿಲ್ಲಿಸಿಕೊಂಡು ನೀನು ಅವಳು ಸೆರಗಿಡ್ಕೊಂಡು ಸುತ್ತಾಗ್ಲಿಕ್ಕೆ ಆರಂಭ ಮಾಡಿದ್ಯೋ, ನಿನಗೇನು ವಿಷಯ ಗೊತ್ತಾಗ್ಲಿಲ್ಲ. ಆದ್ರೆ ನಮಗ ಹಾಗಲ್ಲ. ನೀನು ಬಿಟ್ಟ ಸ್ಥಳ ನಾವು ತುಂಬಲಿಕ್ಕೆ ಶುರು ಮಾಡಿದ್ದೇವೆ ಕೃಷ್ಣ. ಅಂದ್ರೆ ನೀ ಬಿಟ್ಟು ಓಣಿ ಎಲ್ಲ ನಾವು ತಿರುಗ್ತಾ ಇದ್ದೇವೆ. ಹಾಗಾಗಿ ವಿಷಯ ಗೊತ್ತುಂಟು. ನಿನ್ನ ಹೆಂಡತಿ ರಾಧೆಗಿಂತಲೂ 2 ಮಡಿ. ಮತ್ತ ನಾಲ್ಕು ಕೇಳ, ರಾಧೆಗೆ 1 ಮಡಿ ಅಲ್ಲ? ಹೌದು. ಇದಕ್ಕೆ 2 ಮಡಿ, ಒಟ್ಟಿಗೆ 2 ಉಟ್ಕೊಳ್ಳುವುದಾ ಅಲ್ವಾ? ಇಮ್ಮಡಿ ಚಲುವೆ. ಹೌದಾ? ಹೌದು. ಲೋಕದಲ್ಲಿ ಒಂದು ಮಾತು ಕೇಳಲಿಲ್ವಾ, ತುಸು ತಿನ್ನುವುದಕ್ಕಿಂತ ಕಸ ತಿನ್ನುವುದು ಲೇಸು, ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಲೇಸು. ಇವು 2 ಸೇರಿಸ್ಕೊಂಡು ತಿನ್ನುವುದು ಲೇಸು. ಹಾಗಾಗಿ ಜನ ಹೇಳಿದ್ದು ಆ ಕಾರಣಕ್ಕೆ ಅಷ್ಟೆಲ್ಲ ರಾಧೆ ಸೇರಿಸು ಸಮ, ಇವಳು ಒಬ್ಬಳು ಸಾಕು. ಯಾರ? ಚಂದ ಅಂದ್ರೆ ಎಷ್ಟು? ಎಷ್ಟು? ತರುಣಿ, ಶೇಷಿಗೂ ಮಿಗಿಲು. ಅಜ್ಜಿ, ಶೇಷಜ್ಜಿ, ಗಣಪತಿ ತಂಗಿ ತರಣಿ ಶಶಿಗೆ ಮಿಗಿಲು. ಅದೇಯ, ಅಷ್ಟು ಚಂದದವಳು. ವಯಸ್ಸು ಎಷ್ಟಿರ್ಬಹುದು? ಎಷ್ಟಾಗಿದೆ? ಎಂತದ್ದು? 2 ವರ್ಷ?
2 7 ಹಾ ಗೊತ್ತಾಯ್ತು. ಯಾವ್ದ 2 7 ಅಂದ್ರೆ 77 ಅಲ್ವಾ? ಏನು ಮುದುಕಿ ಕಸ ಹೇಳ್ತಾವನೆ. ನನಗೆ ಮೊದಲೇ ನಿನ್ನ ಹಣೆ ಬರ ಗೊತ್ತುಂಟ ಇಷ್ಟೇ. ಏನ ನಿನ್ನನ್ನು ತಿಳ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕೃಷ್ಣ. ಎಲ್ಲವರ ಅಂತರಂಗವನ್ನು ಅರಿಯಬಲ್ಲವ ನೀನು ಕೃಷ್ಣ. ನಾನು 2 7 ಅಂತ ತಕ್ಷಣ ಎಷ್ಟು ಬೇಗ ನಿನಗೆ ಬೇಕಾದ 77ಕ್ಕೆ ಅಧಿಕ ಪ್ರಸಂಗ ಅದಲ್ಲ ಮತ್ತೆ ನಿನ್ ತಪ್ಪಲ್ಲ. ನಮ್ಮ ಗುರುಗಳು ಸಾಂದೀಪನಿ. ಅಯ್ಯೋ ಸಾಂದೀಪ ಮುನಿಗಳು. ಹೌದು 2 7 ಅಂದ್ರೆ 77 ಹೇಳ್ದೆ ನಿಂಗೆ. ನೀನು ಹೇಳಿಲ್ವ 2 7 ಅಂತ? 2 7 ಅಂದ್ರೆ 7 2 ಎಷ್ಟ? 14. 7 7 ಎಷ್ಟ? 14. ಅದು 14 ವರ್ಷದವಳು. 14 ವರ್ಷದ ಚದುರೆ ಅಷ್ಟು ಚಂದದವಳಿದ್ದಾಳೆ. ಹಾಗಂತ ನನಗೆ ಯಾಕೆ ಕಾಣುದಿಲ್ಲ? ಕಾರಣ ತಾವು ಶ್ರೀಯುತರಿದ್ದೀರಲ್ಲ, ನಿಮ್ಮ ಬಗ್ಗೆ ಲೋಕದಲ್ಲಿ ಪ್ರಚಾರ ಏನಂತ ಗೊತ್ತಿಲ್ಲ. ಜಾರ ಇನ್ನು ಜಾರು ಜಾರ ಚೋರ ತನ್ನದೇ ಜಾರ ಚೋರ ತನ್ನದೇ ಜಾರ ಚೋರ ತನ್ನದೇ ಜಾರ ಚೋರ ತನ್ನದೇ ನೀನತಿ ಕ್ರೂರ ಪುಂಡ ಜಗದಿ ನೀನತಿ ಕ್ರೂರ ಪುಂಡ ಜಗದಿ ಸಾರ ತಿಳಿದು ಮನದಿ ಸಾರ ತಿಳಿದು ಮನದಿ ಕಣ್ಣಿಗೆ ತೋರಗೊಡರು ಭಯದಿ ಸಾರ ತಿಳಿದು ಮನದಿ ಕಣ್ಣಿಗೆ ತೋರಗೊಡರು ಭಯದಿ ಸಾರ ತಿಳಿದು ಮನದಿ ಕಣ್ಣಿಗೆ ತೋರಗೊಡರು ಭಯದಿ ತೋರಗೊಡರು ಭಯದಿ. ಗೊತ್ತಾಗದೆ ಇರ್ಲಿಕ್ಕೆ ಕಾರಣ ಉಂಟು. ಏನು? ನೀನು ಬಹಳ ಒಳ್ಳೆವ ಕೃಷ್ಣ. ಒಳ್ಳೆವಂದು ಎಷ್ಟು ಒಳ್ಳೆವ. ನಿನಗೆ ನಿನ್ನ ಅಪ್ಪ ಅಮ್ಮ ಬೇರಲ್ಲ, ಮತ್ತೊಬ್ಬರ ಅಪ್ಪ ಅಮ್ಮ ಬೇರಲ್ಲ. ಅಲ್ಲ. ನಿನ್ನ ಅಕ್ಕ ತಂಗಿ ಬೇರಲ್ಲ, ಮತ್ತೊಬ್ಬರ ಅಕ್ಕ ತಂಗಿ ಬೇರಲ್ಲ. ಅಲ್ಲ. ಹಾಗೆ ನಿನ್ನ ಹೆಂಡತಿ ಮಕ್ಕಳು ಬೇರಲ್ಲ, ಮತ್ತೊಬ್ಬರ ಹೆಂಡತಿ ಮಕ್ಕಳು ಬೇರಲ್ಲ. ಇದೇ ಅವ್ರಿಗೆ ಕಷ್ಟ ಆದದ್ದು. ಮತ್ತೆ ಮೊನ್ನೆ ಸಮಾನವಾಗಿ ಕಾಣುವವ. ಮೊನ್ನೆ ಮತ್ತೊಂದು ಏನ ನೋವಾಗುವ ಮಾತು ಕೇಳಿದೆ. ಹೌದಾ? ಕೃಷ್ಣ ಕೃಷ್ಣ ಜಾರ, ಕೃಷ್ಣ ಚೋರ, ನೀನು ಕಪಾಟ ಮಾಡ್ತೇನೆ. ನಿನ್ನ ಮಹಾರಾಯ ಮೊದ್ಲೇ ಸಮಯ ಇಲ್ಲ, ಅದನ್ನೊಂದು ಹೇಳಬೇಡ. ನನಗೆ ಆಗ್ಲಿಕ್ಕಿಲ್ವದು ಕಪಟ. ಮಾಡ್ತಾನೆ. ಎಲ್ಲಾದ್ರೂ ನೀನು ನೋಡು, ಒಂದು ಸಲ ಗೋವುಗಳು ಗೋಪಾಲಕ್ಕೆ ನಿಲ್ಸ್ಕೊಂಡು ಹೀಗೆ ಮಾಡಿದಲ್ಲ, ಎಲ್ಲದು ಅದು ಗೋವರ್ಧನಿಗೆ. ಆಮೇಲೆ ಗೋವಿಂದ ಅಂತ ದೇವೇಂದ್ರ ನಿಂಗೆ ಹೆಸರು ಕೊಟ್ಟ. ಸರಿ. ಆಗ ಇವ್ರು ಹೆದರಿದ್ರು. ನಿನಗೆ ಹೆಸರು ಗೋವಿಂದ, ವಿಷಯ ಗೊತ್ತಾದ್ರೆ ಅವಳ ಕಥೆಯೇ ಗೋವಿಂದ ಅಂತ ಭಾವಿಸಿ ಯಾರಿಗೂ ಗೊತ್ತಾಗದೆ ಹೋದಾಗ ಭದ್ರ ರಕ್ಷಣೆಯಲ್ಲಿ ಇಟ್ಟಿದ್ದಾರೆ. ಹಾಗಂತ ಇದ್ದದ್ದು ಹೌದು, ನಿಜವಾಗಿ ಹೌದೇನು ವಿಜಯ? ಆಹಾ ನೀವೆಂಬ ಮಾತು ಎಲ್ಲರೂ ಸುದತಿಯ ಬಹುತರ ಪೊಗಳುವಿ ಎಲ್ಲರೂ ಸುದತಿಯ ವಿಹಿತದ ಮಾತು ಪರಿಹಾಸ್ಯವಿದೇತಕೋ ವಿಹಿತದ ಮಾತು ಪರಿಹಾಸ್ಯವಿದ್ಯಾತಕೋ ಪರಿಹಾಸ್ಯ ವಿದ್ಯಾತಕೋ ಆಹಾ ನೀವೆಂಬ ಮಾತು ಬಹು ಚೋದ್ಯವಾಗಿ ತೋರುವುದಿದೆ
ಹೇಳಿದಲ್ಲ ಆಹಾ ಅಂದ್ರೆ ನೀವೆಂಬ ಮಾತು ಕೊಡು ಚೋದ್ಯವಾಗಿ ಸಪೇತ ಆಶ್ಚರ್ಯ. ಅಯ್ಯೋ ಸಖೇದ ಆಶ್ಚರ್ಯ. ಆಶ್ಚರ್ಯ ಆಶ್ಚರ್ಯ ಆಗುವಂಥದ್ದೇ. ರಾಧೆ ಅಂತೂ ಚಂದವರು ಇಲ್ಲ ಎನ್ನುವುದು ಸಿದ್ಧಾಂತ ಆಗಿತ್ತು. ಈಗ ನೀನು ಹೇಳ್ತಾ ಇದ್ದೀಯ ಹೌದು, ಅಷ್ಟು ಚಂದ್ರ ಹೆಣ್ಣಿದ್ದಾಳ. ಇದ್ದಾಳೆ. ಎಲ್ಲವರು ಸೇರಿ ಆ ಹೆಣ್ಣನ್ನು ಅಷ್ಟೆಲ್ಲ ಹೊಗಳ್ತಾ ಇದ್ದೀರಲ್ಲ, ವಿಶೇಷ ಏನು ಮಹಾರಾಯ? ಯಾಕೆ ಗೊತ್ತುಂಟ? ಇದನ್ನು ನಂಬಬೇಕಾದ್ರೆ ನಾನು ಕೇಳಿದ ಎಲ್ಲ ಪ್ರಶ್ನೆಗೆ ಸಮರ್ಪಕ ಉತ್ತರ ಬೇಕು. ಪರೀಕ್ಷೆ ಕೇಳ ಹೇಳ್ತೀಯ? ಕೇಳ, ಬಾಯ್ ಬಿಡುದ್ರೊಳಗೆ ನಮ್ದು ಉತ್ತರ. ಹೌದಾ? ಎಲ್ಲಿ ಆಕೆಯ ಗ್ರಹ? ಅವಳ ಮನೆಯಲ್ಲಿ. ಅಪ್ಪ ಅಮ್ಮ ಯಾರು? ಅವರ ಹೆಸರೇನು? ಆ ಅಪ್ಪ ಅಮ್ಮನಿಗೆ ಇವಳು ಎಷ್ಟು ನಿಯಮಗಳು? ಮೊದಲನೇವರು ಯಾರು? ಅವರ ಹೆಸರೇನು? ಇವಳಿಗೆ ಪ್ರಾಯಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಮದುವೆ ಆಗಿದ್ದು ಹೇಗೆ? ಮದುವೆ ಆದರೆ ಗಂಡ ಯಾರು? ಗಂಡ ಅನುಕೂಲದಲ್ಲಿದ್ದಾನೋ ಹೇಗೆ? ಅವನ ಹೆಸರೇನು? ಅವ ಇರುವುದು ಎಲ್ಲಿ? ಈಗ ಗಂಡ ಹೆಂಡಿರು ಒಟ್ಟಾಗಿ ಅನ್ಯೋನ್ಯದಿಂದ ಜೀವನವನ್ನು ನಡೆಸುತ್ತಾ ಇದ್ದಾರೋ ಹೇಗೆ? ಅಥವಾ ಅವರ ದಾಂಪತ್ಯದಲ್ಲಿ ವಿರಸ ಎಂತದ್ದ ಇಲ್ವಾರ ಮುಗಿಯೋದ್ರೊಳಗೆ ಉತ್ತರ ಕೊಡುವ ಎಲ್ಲಿ ಹೊಡೆದ್ರು ನೀವು? ಅಲ್ವಾ, ನೀನು ಪ್ರಶ್ನೆ ಕೇಳಿದೆಯಲ್ಲ? ಹೌದು. ನನ್ನ ಕೈಯಿಂದ ಕಾಲಿಂದು ಬೆರಳೆಲ್ಲ ಬರದಾಗಿ ಅವ್ರದ್ದು ಒಂದು ಕಾಲು ತಗೊಂಡ. ಸರಿ ಆಯ್ತಾ? ಒಂದು ಕಾಲು ಒಂದು ಕೈ. ಅದಲ್ಲೂ ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಬೇಕು. ಯಾಕೆ? ಒಂದು ಹೆಣ್ಣಿನ ವಿಚಾರದಲ್ಲಿ ನಾನು ಇಷ್ಟೆಲ್ಲ ಸಂಗ್ರಹ ಮಾಡುವ, ಅದಕ್ಕೆ ಕೇಳಿದ್ದು. ಇದಕ್ಕೆಲ್ಲ ಸರಿಯಾದ ಉತ್ತರ ಕೊಟ್ರೆ ನಾನು ನಂಬುತ್ತೇನೆ. ಅದಲ್ಲದಿದ್ರೆ ಇದು ಹಾಸ್ಯದ ಮಾತು ಅಂತ ಆಗ್ತದೆ. ಬೇಡ ಕೃಷ್ಣ, ನಿನ್ನಲ್ಲಿ ಕೇಳ್ತೇನೆ. ನೀ ಕೇಳ್ಕೊಂಡು ಏನು ಮಾಡ್ತೀಪ? ಕೇಳ್ಕೊಂಡು ಏನು ಮಾಡ್ತೇನೆ? ಏನು ಮಾಡ್ತೇನೆ? ನನಗೆ ಬೇಕು ಮಹಾರಾಯ. ಹಾಗ ಅಷ್ಟಕ್ಕಾದ್ರೂ ಹೇಳು, ಮನೆ ಹೋಗುವ. ಬೇಡ. ಯಾಕೆ? ಏನು ತೊಂದ್ರೆ ಏನು? ಕೃಷ್ಣಯ್ಯ, ಅವಳು ಜನಸಾಮಾನ್ಯರ ಮನೆ ಹೆಣ್ಣು ಮಕ್ಕಳಾಗಿಲ್ಲ, ಭದ್ರ ರಕ್ಷಣೆಯಲ್ಲಿದ್ದಾಳೆ. ರಕ್ಷಣೆ ಅಂದ್ರೆ ಹೇಗೆ ಗೊತ್ತುಂಟ? ಯಾವ ರೀತಿ? ಅವ ನಾಗೇಂದ್ರ ದನ ಕಾಯುವುದಿಲ್ಲ. ಯಾವ ನಾಗೇಂದ್ರ? ನಾವು ಅವ ಸುಬ್ರಹ್ಮಣ್ಯ ದನ ಕಾಯ್ತನಲ್ಲ. ಸುಬ್ರಹ್ಮಣ್ಯ ದನ ಕಾಯುವುದಿಲ್ಲ. ಈಗ ಸುಬ್ರಹ್ಮಣ್ಯ ಯಾರ? ಸುಬ್ರಹ್ಮಣ್ಯ ದನ ಕಾಯುವುದಿಲ್ಲ. ಭೂಸುಬ್ರಹ್ಮಣ್ಯ ಶೇಷ. ಅವ ಹೇಗೆ ನಿಧಿಯನ್ನ ಕಾಪಿ ಇಟ್ಟುಕೊಳ್ಳುತ್ತಾನೋ ಅಷ್ಟೇ ಅಲ್ಲ, ಕಾಪಿಟ್ಟುಕೊಳ್ಳುತ್ತಾನೋ ಹಾಗೆ ಒಬ್ಬ ಕಡು ಲೋಭಿ ಇಷ್ಟು ಹೊಂದಿದ್ರೆ ಮಲಗುವ ತಲೆಯಡಿಗೆ ಸ್ನಾನ ಮಾಡುವ ಕೊಂಕಲಲ್ಲಿ ಇಟ್ಟುಕೊಳ್ತಾನೆ. ಅಷ್ಟು ರಕ್ಷಣೆ ಇಟ್ಟಿದ್ದಾರೆ. ಹೌದು. ಯಾಕೆ? ಒಂದೇ ತೊಂದರೆ ಆಗ್ಬಾರ್ದು ನಿನ್ನಿಂದ ಅಂತ. ಅಂತವಳು ಯಾರವಳು? ಅಲ್ಲ ನೋಡು, ನನಗದೇ ಮೂರ್ ಮೇಲಿಂದೆಲ್ಲ ಗೊತ್ತುಂಟು, ಕಾಲ ಹತ್ರದ್ದು ಗೊತ್ತಿಲ್ಲ. ಗೊತ್ತಿಲ್ಲ ಮಹಾರಾಯ. ಇವಳು ದೂರದವಳಲ್ಲ. ನಿನ್ನ ಅತ್ತೆ ಕಿರುವತ್ತಿ ಇದ್ಲಲ್ಲ. ಹೋಗ್ಬಾರ. ಕಿರುವತ್ತಿ ನಿನ್ನ ಅತ್ತೆ ಕುಲವತಿ. ಕುಲವತಿ ಕೊನೆಯ ಮಗಳು. ಏನು ಚಂದದ ಮುದ್ದೆ ರಾಧೆ ಹೇಳ್ತಿಯಲ್ಲ? ಹೌದು, ರಾಧೆ ಕೊನೆಯ ತಂಗಿ ಇವಳು. ರಾಧೆಯ ಕಿರಿಯ ತಂಗಿ. ಚಂದ ಇದ್ದಾಳೆ. ಹೆಸರೇನು ಗೊತ್ತುಂಟ? ವಿಜಯ. ಹೇಳ. ಚಂದ ಇರ್ಲಿ ಹೆಸರು. ಹೇಳ. ಚಂದ ಅಂದ್ರೆ ಎಷ್ಟು? ಎಷ್ಟು ಇರ್ಲಿಕ್ಕಾಗೋದಿಲ್ಲ. ಹೇಳ. ಹೇಳ. ಅಷ್ಟೇ ಅಲ್ಲ. ಅಷ್ಟೇ ಅಲ್ಲ, ಅವಳ ಹೆಸರೇನು ಗೊತ್ತುಂಟ? ಹೆಸರು ಎಷ್ಟು ಚಂದ? ಚಂದ್ರಾವಳಿ. ಚಂದ್ರಾವಳಿ ಅಂತ ಅವಳ ಹೆಸರ? ಹೌದು. ಆದ್ರೆ ಮದುವೆ ಆಗಿದೆ. ಮದುವೆ ಆಗಿ ಹೋಗಿದ್ಯಾ? ಹೌದಾ? ಆಗ್ಲಿ, ನಮಗೆ ತೊಂದ್ರಿಲ್ಲ. ನಮಗೂ ಅಮ್ಮ ಒಂದೇ ಹಾಗೆ ಮದುವೆ ಆದವಳು ಇಲ್ಲಿಲ್ಲ. ಅವಳು ಗಂಡ ಯಾರು? ಎಲ್ಲಿ ಅವ? ಅವ ಗಂಡ ನಮ್ಮ ಒಟ್ಟಿಗೆ ಮೊದಲು ಇದ್ದವ. ಹೌದಾ? ಅವ ಹಿಂಗ್ ಮಾಡ್ತಿಟ್ಟಿದ್ನಲ್ಲ, ಸರಿ ಅವನೇ ಚಂದ್ಗೋಪ. ಹೌದಾ? ಈಗ ಇವಳು ಮದುವೆ ಆದ್ಮೇಲೆ ಊರ್ ಬಿಟ್ಟ. ದೂರದ ಸಿಂಧು ಗ್ರಾಮದಲ್ಲಿ ಮನೆ ಮಾಡ್ಕೊಂಡಿದ್ದ. ಸಿಂಧು ಗ್ರಾಮದಲ್ಲಿ? ಹೌದು. ಈಗಲ್ಲ, ಅವು ಮದುವೆ ಆದ್ಮೇಲಿಂದ ಅಲ್ಲೇ. ಏನು ಮದುವೆ ಆದ್ಮೇಲೆ ಅಲ್ಲದ್ದು? ತಾವು ಶ್ರೀಯುತರಿದ್ರಲ್ಲ, ಅದಕ್ಕೆ ಅಲ್ಲಿ ಹೋದ್ರೆ ಈ ಕಡೆ ಬರ್ಲೇ ಇಲ್ಲ. ಹೌದಾ? ಎಷ್ಟು ಸತ್ಯ ಹೇಳ್ತಿ ಅಂತ ಎಷ್ಟು ಬೇಗ ಗೊತ್ತಾಗಿ ಹೋಯ್ತು ಮಹಾರಾಜ. ಸತ್ಯವೇ ನಿನ್ನ ತಾಯಿ ತಿಂದೆ. ನೀನು ಅದನ್ನೇ ತಿನ್ನುವುದು. ನೀನು ಸತ್ಯವೇ ನನ್ನ ತಾಯಿ ತಂದೆ. ನೀ ಸತ್ಯ ಹೇಳುದು ಹೌದಾದ್ರೆ ಈ ಕೇಳಿ ಸರಿಯಾಗಿ ಹೇಳು. ನೀನಿರುವುದೆಲ್ಲಿ? ಇನ್ನೊಂದು ಗೋಕುಲದಲ್ಲಿ. ಅವರಿರುವುದೆಲ್ಲಿ? ಸಿಂಧು ಗ್ರಾಮದಲ್ಲಿ. ನೋಡಿದ್ದೆ ಯಾವಾಗ? ಅದು ನಿನ್ನೆ ಅಲ್ಲ, ಮೊನ್ನೆ ಆದದ್ದು. ಮೊನ್ನೆ ರಾತ್ರಿಯ ಕಾಲ ತರಲು ಅಲ್ಲಿಗೆ ಹೋಗಿರಲು. ಮೊನ್ನೆ ರಾತ್ರಿಯೋ ಕರೆತರಲು ನಾನು ನಿನ್ನೆ ಅಲ್ಲಿಗೆ ಹೋಗಿರಲು. ಕನ್ನೆ ಮಜ್ಜನಗೈದು ಕನ್ನೆ ಮಜ್ಜನಗೈದು ಕನ್ನೆ ಮಜ್ಜನಗೈದು ಮಡಿಯುಡುತ್ತಿರೆ ಕಣ್ಣ
ನಿನ್ನಾಣೆ ಪುಸಿಯಲ್ಲ ಬೆಡಗಿ ನುಡ್ಬಲು ದಿಂಡೆ 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 ಬಲು ದಿಂಡೆ ಓ ಕೃಷ್ಣಯ್ಯ, ಇದು ಮೊನ್ನೆ ಕರ್ಕೊಂಡು ಬಂದಿರ್ಬೇಕು. ನಿನಗೆ ಗೊತ್ತಿಲ್ಲ, ಗೊತ್ತಿಲ್ಲದ್ರೆ ಸುಳ್ಳು ಅಂತ ಹೇಳ ಸಾಯಿ ಕರ್ಕೊಂಡು ಬಂದದ್ದಾ? ಗೊತ್ತುಂಟಲ್ವಾ? ಹೌದು. ಹೇಳು. ನಿನ್ನೆ ಬೆಳಿಗ್ಗೆ ಹಾ. ಕೆಂಪಿ ಮಗಳು ಹುಂಡಿ ಕಳೆದೋಯ್ತು. ಯಾವ ಕೆಂಪಿ ಮಗಳು? ನಮ್ಮ ಆತ್ಮಳು ಕೆಂಪಿ ಹಾ ಹಾ ಹಾ. ಹುಂಡಿ ಕಳೆದೋಯ್ತು. ಹ್ಮ್. ಅದು ಹುಂಡಿ ಇಲ್ಲದ್ರೆ ಅದು ಹಾಲು ಕೊಡುದಿಲ್ಲ. ಸರಿ. ಹಾಗಾಗಿ ಹ್ಮ್. ಹುಡುಕ್ತಾ ಹೋದೆ ಹಾ. ಹೋದೆ 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 ಹ್ಮ್. ಮಧ್ಯಾಹ್ನ ಆಯ್ತು. ಹ್ಮ್. ನೀರಡಿಕೆ ಆ ಮಧ್ಯಾಹ್ನದಲ್ಲಿ ವ್ಯಾಪಾರ ಅಲ್ವಾ? ದಾಹ ಆಯ್ತು. ಆಯ್ತು. ಹ್ಮ್. ನೀರು ಕುಡಿಬೇಕು ಅಂತ ಪಕ್ಕ ಹಾಕಿದಾಗ ನೋಡ್ದೆ, ಅಕ್ಕಪಕ್ಕದಲ್ಲಿ ನೋಡಿದೆ, ಒಂದು ಮನೆ ಕಣ್ಣಲ್ಲಿ ಬಿತ್ತು. ಮನೆಯ ನಿನ್ನ ಕಣ್ಣಲ್ಲಿ ಬಿತ್ತು. ಅಲ್ಲ ಇದಕ್ಕೆ ಕಣ್ಣಿನ ದೃಷ್ಟಿಗೆ ಗೋಚರವಾಯಿತು. ಹೋಗಿ ಹಾ. ನೋಡ್ತೆ, ಹ್ಮ್. ಅದು ನಿನ್ನ ಅತ್ತೆ ಮನೆ. ಕುಲವತಿಯ ಮನೆ. ಹೌದು. ಹಾ. ಹೋಗಿ ನಿಂತ್ಕೊಂಡು, ಹಾ. ಅಮ್ಮ ಕುಡಿಲಿಕ್ಕೆ ಒಂದು ತಂಬಿಗೆ ನೀರು ಕೊಡಿ ಹಾ. ಅಂದೆ. ಹಾ. ಬಂದ್ಲೆ ನಿನ್ನ ಅತ್ತೆ. ಹಾ. ಆಹಾ, ಹ್ಮ್. ಕೈಯ ತಂಬಿಗೆ, ಹಾ. ಆ ತಂಬಿಗೆ ನಿನ್ನ ಅತ್ತೆ ಮುಖ ಎರಡೂ ಸಾರ್ವಜನಿಕ ಬಾವಿ ಕಟ್ಟೆ ಕೊಡ್ಕೊಂಡಂಗೆ. ಹಾ. ಅದು ಮುಂಜಾನೆ ಸಮ ಇತ್ತು. ಸಣ್ಣಿರುವಾಗ ಏನಾದ್ರು ದೊಡ್ಡ ಕಾಯಿಲೆ ಆಗಿತ್ತಾನ ನಿನ್ನ ಅತ್ತೆಗೆ? ಯಾರಿಗ್ ಗೊತ್ತ? ಯಾಕೆ ಕೇಳಿದ್ರೆ ಮುಖ ಸಣ್ಣ ಉಂಟು, ಮೈ ದೊಡ್ಡ ಉಂಟು. ಕೆಲವರು ಆಳ್ತಾನವೇ ಹಾಗ. ಬರುವಾಗ ಒಳ್ಳೆ ಹುಲ್ಗಾಡಿ ಹ್ಮ್. ಬಂದ ತಮ್ಗೆ ತೆಗೆದು ರಬಕ್ಕನ್ ಬಿಸಿ ಅಯ್ಯಯ್ಯ. ನಂಗೆ ಹಾ. ಹಿಡ್ಕೊಂಡೆ. ಹ್ಮ್. ಎಲ್ಲರೂ ಮೂರು ಒಂದೇ ಮುಖ ಆಗ್ತಿತ್ತು. ಹೌದು. ಸರಿ ಸರಿ. ಹೋದ್ನಾ? ಹಾ. ಹೋಗಿ ಅಲ್ಲಿ ಬಾವಿ ಉಂಟು, ಹ್ಮ್. ಹಗಲ್ಲೇ ಉಂಟು. ಹ್ಮ್. ನೀರ್ ಎತ್ತು ಕುಡ್ಕೊಂಡು ಹಾ. ತಂಬಿಗೆ ತೊಳೆದಿಟ್ಟು ಆಗುಂದ್ಲು. ನೀರ್ ಎತ್ತು ಕುಡ್ಕೊಂಡು ತುಂಬಾಯ್ತು. ಬದುಕದೆ. ಹ್ಮ್. ಅದ್ರ ಬದಲು ಬಾವಿನೇ ತೊಳೆದಿಟ್ಟು ಹೋಗುಂದ್ರೆ ಎಲ್ಲಿ ಹೋಗ್ಬೇಕಿತ್ತು ಮರೆ ನಾನು. ಕಷ್ಟ. ಆಯ್ತು ಅಂದೆ ಹೋದೆ. ಹಾ. ತಮ್ಗೆ ಹಗ್ಗ ಅರ್ಧ ಬಾವಿ ಬಿಟ್ಟಿದ್ನೇನು. ಹಾ. ಡಬಲ್! ಏನಾಯ್ತು? ಯಾರಿಗ್ ಗೊತ್ತು? ನಿನಗೂ ಗೊತ್ತಲ್ಲ. ನನಗೆ ಹಾ. ಹೆದರಿಕೆ ಹಗ್ಗ ಕೈ ತಪ್ಪಿ ಹಾ. ಚಂಪು ಹಗ್ಗ ಎಲ್ಲ ಬಾವಿಲಿ ಬಿತ್ತು. ಅಯ್ಯೋ. ಹಗ್ಗ ಬಿತ್ತು. ನನಗೆ ಮೂರ್ಛೆ ಬಂತ ಇಲ್ಲ. ಅಷ್ಟೊತ್ತಿಗೆ ಹಾ, ಮೂರ್ಛೆ ಬಂತು. ಹ್ಮ್. ಸ್ವಲ್ಪ ಹೊತ್ತು ಮೇಲೆ ಚಾತರಿಸಿಕೊಂಡು ಎದ್ದು ಹ್ಮ್. ವಿಕಾರ ಮಾಡಿದೆ. ವಿಚಾರ ಮಾಡಿದೆ. ಹಾ. ಈ ಶಬ್ದದಿಂದ ಬಂತು. ಹಾ. ಅತ್ತೆ ಮನೆ ಬಚ್ಚನ ಮನೆಯಿಂದ ಬಂತು. ಹ್ಮ್. ನಾನೇನ್ ತಿಳ್ಕೊಂಡದ್ದು, ಹಾ. ನನಗೆ ನೀರು ತಂಬಿಗೆ ಕೊಟ್ಟು ನಿನ್ನ ಅತ್ತೆ ಹ್ಮ್. ಹಂಡೆ ನೀರು ಕಾಯ್ಸ್ಲಿಕ್ಕೆ ಬಚ್ಚಲ ಮನೆಗೆ ಹೋಗಿ ಹಾ. ಕಾಲ್ ಜಾರಿ ಬಚ್ಚಲ ಮನೆಯಲ್ಲಿ ಬಿದ್ದು ನಿನ್ನ ಅತ್ತೆ ಸತ್ತೋ ಅಲ್ಲೋ ಹಾ ಅಂತ ತಿಳ್ಕೊಂಡೆ. ತಿಳ್ಕೊಂಡೆ. ಹ್ಮ್. ನೋಡು, ನನಗೆ ಅವಳು ನೀರು ಕೊಡ್ತದ್ದು ತಂಬಿಗೆ ಕೊಟ್ಟಿದ್ದಾಳೆ. ಹ್ಮ್. ಔದಾರ್ಯಕ್ಕೆ ನೋಡ್ಬೇಕೋ ಬೇಡ? ಹೌದು. ಹಾಗೆ ಹೋಗ್ಲಿಕ್ಕೆ ಆಗ್ತದಾ? ಹ್ಮ್. ಮನೆ ಒಳಗೆ ಹೋಗ್ಬೇಕು. ಹಾ. ಮನೆ ಒಳಗೆ ಹೋದ್ರೆ ತಂಬಿಗೆನೆ ತೊಳೆದಿಟ್ಟು ಹೋಗು ಹೇಳಿದ್ದಾಳೆ. ಹ್ಮ್. ಮನೆ ಒಳಗೆ ಹೋದ ಮೇಲೆ ಮನೆ ತೊಳೆದು ಹೋಗು ಅಂದ್ರೆ ಸಮಸ್ಯೆ. ಅದೆಲ್ಲ ಸಮಸ್ಯೆ ಅಲ್ಲ ನಂಗೆ. ಹ್ಮ್. ನಿನ್ನ ಒಟ್ಟನಾಟದಲ್ಲಿ ಯಾವ್ದು ಕಲಿ ಏಯ್. ಮನೆ ತೊಳೆಯೋದು ಕಲ್ತುಕೊಂಡಿದ್ದೇನೆ ನಾನು. ಎಂತ ಮನೆ ತೊಳೆಯುವುದ? ಸ್ವಚ್ಛವಾಗಿ ಆ. ಹಾಗೆ ಹ್ಮ್. ಏನ್ ಮಾಡ್ಬೇಕು ಅಂತ ನೋಡ್ತೇನೆ. ಹಾ. ಬಚ್ಚಲ ಮನೆ ಗೋಡೆ ಪಕ್ಕದಲ್ಲಿ ಕಲ್ಲು ರಾಸಿತ್ತು. ಹಾ. ಮೇಲೆ ಹತ್ತದೆ. ಹಾ. ಅದು ಸೋಗೆ ಮುಚ್ಚಿದ್ದು, ಯಾವಾಗ ತೆಂಗಿನಕಾಯಿ ಬಿದ್ದು ಒಂದು ಕಿಂಡಿ ಹಾಕೊಂಡಿತ್ತು. ಹಾ. ಮೇಲೆ ಹತ್ತದೆ. ಹಿಂಗ್ ಮಾಡ್ತಾರೆ ಹ್ಮ್. ಅಲ್ಲಿ ಇದ್ದದ್ದು. ಹ್ಮ್. ಚಂದ್ರಾವಳಿ ಮಾತ್ರ ಸ್ನಾನ ಪೂರೈಸಿಕೊಂಡು ಪಾಪ ಹಾ. ಹೊರಗೆ ಹೋಗ್ತಾ ಇದ್ದಾಳೆ. ಇನ್ನಾನೆ ಸುಳ್ಳಲ್ಲ, ಬೆಡಗಿ ನೋಡ್ ಒತ್ತಿ ತಿಂಡ. ಹಾಗಿದ್ರೆ ಚಂದ್ರಾವಳಿ ಇಲ್ಲಿಗೆ ಬಂದಿದ್ದಾಳೆ. ವಿಜಯ, ಬಹಳ ಸಂತೋಷ ಆಯ್ತು. ಮತ್ತೆ? ಸಿಕ್ಕಿದ್ರಿ? ಸಿಕ್ಕಿದ್ಲ? ಸಿಕ್ಕಿ ಆಯ್ತು. ಇಲ್ವಾ? ಎಲ್ಲ ಸಿಕ್ಕಿ ಆಯ್ತು. ಮಲ್ಲಿಕ್ಲು ಯಾರ? ಚಂದ್ರಾವಳಿ ಚಂದ್ರಾವಳಿ ಇಲ್ಲಿಗೆ ಬಂದಲ್ವಾ? ಹೌದು. ಬಂದ ಮೇಲೆ ನನಗೆ ಸಿಕ್ಕಿದ್ಲು ಅಂತ ಲೆಕ್ಕ. ಅಂದ್ರೆ? ಊರಿಗೆ ಬಂದವಳು, ನೀರಿಗೆ ಬರೋದಿಲ್ಲ, ನೀರಿಗೆ ಬಂದವಳು, ಬಾವಿಗೆ ಬರೋದಿಲ್ಲ. ಬಾವಿ ಕಟ್ಟೆಗೆ ಬಂದ ನಾವು ಸೀರೆ ಹೋಗ್ತಾರ? ನಾವು- ನಿತ್ಯ ಒಂದು ಸಾರಿ ಹೋಗುವಾಗ ಬಾವಿ ಕಟ್ಟೆ ನೋಡದೆ ಹೋಗ್ತೇವ ನಾವು? ಹಾಗಿರೋದೇ ಬಾವಿ ಒಳಗೆ. ಅಂದ ಮೇಲೆ ಬಾವಿ ಕಟ್ಟೆ ಅಲ್ಲ, ಅಂದ ಮೇಲೆ ಅವಳು ಸಿಗ್ಲೇಬೇಕಲ್ವಾ? ಹೌದು. ಇಲ್ಲಿ ಬಂದಳು ಅಂತದ್ಮೇಲೆ ನನಗೆ ಸಿಕ್ಕಿದ್ದು ಅಂತ ಲೆಕ್ಕ. ಅದಕ್ಕೆ ಹೇಳಿದ್ದು. ಏನ್ ಮಾಡೋದಾಗಿದೆ? ಒಂದು ಕೆಲಸ ಮಾಡುವ ಏನು? ವಿಜಯ, ಇದು ನಮಗೆ ಗೊತ್ತುಂಟು. ಹಾ. ಗೊತ್ತಿಲ್ಲ? ಇಲ್ಲ, ಗೊತ್ತುಂಟಾ? ಗೊತ್ತಿಲ್ಲ. ಹಾಗಿರ್ಬೇಕು. ಆ ರೀತಿಯಲ್ಲಿ ವ್ಯವಹರಿಸಬೇಕು. ಹ, ಹ, ಹ. ಕಾಲವನ್ನ ಕಾದು ಹಾ. ಅವಳನ್ನ ವಶ ಮಾಡಿಕೊಳ್ಳಬೇಕು. ಕಾಲ ಕಾಯ್ಬೇಕು ಅಂದ್ರೆ ಈಗೇನ್ ಮಾಡ್ಬೇಕು? ಹಾ, ನಿತ್ಯ
ಹುಲ್ಲುಗಾವಲಿಗೆ ಹೋಗುವುದಲ್ವಾ? ಹೌದು. ಎಲ್ಲರೂ ಸಿದ್ಧರಾಗಿದ್ದಾರಲ್ಲ? ಹೊರಡೋಣವೇ ವಿಜಯ? ಪರಮ ಪುರುಷ ರಂಗಧಾಮನು ಕೃದ್ಗದಿತ್ತೋ ಗಿಡದಾಂತೋ ದಿನದದಿಗುದ ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ರಂಗಧಾಮನು ಕನಹರುಷಾದಿ ಮರುದಿನ ದೇವನು ಕನಹರುಷಾದಿ ಮರುದಿನ ದೇವನು ತರಳರ ಬೆರಸುತ್ತ ಗೋವನು ತರಳರ ಬೆರಸುತ್ತ ಗೋವನು ತರಳರ ಬೆರಸುತ್ತ ಗೋವನು ಕಾಯ ಪೊರಟ ಶೃಂಗಾರವಾಗಿ ಗುಣಧಾಮನು ಪೊರಟ ಕಾಯ ಪೊರಟ ಕಾಯ ಪೊರಟ ಶೃಂಗಾರವಾಗಿ ಗುಣಧಾಮನು ತೈ ತೈ ತದಿನದೇ ತದಿನ ತಾತೈ ತದಿನದೇ ತದಿನ ತಾತೈ ತದಿನದೇ ತರತರದ ಗೋವುಗಳ ಕರುಗಳ ತರತರದ ಗೋವುಗಳ ಕರುಗಳ ವ್ಯರಸಿ ನೀರ್ಗಳ ಕುಡಿಸಿ ಯರಸಿ ನೀರ್ಗಳ ಕುಡಿಸಿ ತಂಪಿನೊಳಿರದೆ ತಂಪಿನೊಳಿರದೆ ಪವಡಿಸಲಿತ್ತು ಪವಡಿಸಲಿತ್ತು ಹರಿಗೋಪಾಲರನು ಕರೆದು ಹರಿ ಗೋಪಾಲರನು ಕರೆದು ಎರಡು ತಂಡವ ಮಾಡಿ ನಿಲ್ಲಿಸುತ್ತ ಎರಡು ತಂಡವ ಮಾಡಿ ನಿಲ್ಲಿಸುತ್ತ ಹರುಷದಿಂದಲೇ ಚೆಂಡು ಬುಗುರಿಯು ಹರುಷದಿಂದಲೇ ಚೆಂಡು ಬುಗುರಿಯು ಮೆರವ ಕವಣೆ ಮೆರವ ಗಜಗವು ಕವಣೆ ಚೆನ್ನೆಯು ಕೋಲು ಕೋಲಾಟ ಕೋಲು ಕೋಲಾಟ ಮೆರವ ಗಜಗವು ಕವಣೆ ಚೆನ್ನೆಯು ಕೋಲು ಕೋಲಾಟ ವಿಜಯ
ವಿಜಯ ಕೃಷ್ಣಯ್ಯ ಹುಲ್ಲುಗಾವಲಿಗೆ ಬಂದು ತಲುಪಿದ್ದೇವೆ. ನೋಡ ಆ ದನ ಎಲ್ಲ ಹೊಡೆ ತುಂಬ ಹುಲ್ಲು ತಿಂದು ನೀರು ಕುಡಿದು ಹ್ಮ್ ಎಲ್ಲ ತಲೆ ಮುಂದೆ ಬಾಲಿ ಹಿಂದೆ ಮಾಡ್ಕೊಂಡು ಮಲ್ಕೊಂಡಿದ್ದಾವೆ. ಬಾಲಿರುವುದೇ ಹಿಂದ ಹಾ ಹಾ ಮಲಗಿದ್ದಾವೆ. ಮಲಗಿದ್ದೇವೆ. ನೀರು ಕೊಟ್ಟಿದ್ದೇವೆ, ಹುಲ್ಲುಗಾವಲಲ್ಲಿ ಮಲಗಿದ್ದೆ ಆಯ್ತು. ಆ ಗುಳಿ ಒಂದು ಇನ್ನೂ ಮಲಗಲಿಲ್ಲ. ಹೌದಲ್ಲ? ಹಾ ವಿಜಯ, ಇದೇ ಸಮಯಕ್ಕೆ ತಂದ ಬುತ್ತಿಯನ್ನ ತಿಂದು ಆಟ ಆಡುವುದು ನಮ್ಮ ಅಭ್ಯಾಸ. ಅಮ್ಮ ಗೋಣಿಚೀಲದಲ್ಲಿ ಅವಲಕ್ಕಿ ಮೊಸರು ಕೊಟ್ಟಿದ್ದಾಳೆ. ಗೋಣಿತಿಲ್ಲ ಅವಲಕ್ಕಿ ಮೊಸರು ಹಾಕಿ ಇರ್ತದೇನಾ? ಮಡಿಕೆ ಇತ್ತಲ್ಲ ಅದ್ರೊಳಗೆ. ಹಾ ಅದನ್ನ ತಿಂದು ಹಾ. ಆಟ ಆಡುವುದಲ್ವಾ? ಹಾ. ಯಾವ ಆಟ ಆಡೋಣ? ಇವತ್ತು ಬೇಗ 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 ಬೇಗ. ತಪ್ರಕ್ಕೆ ಆಟ ಅಲ್ವಾ? ನೀನು ಉಳಿತೀಯಾ? ಹಾ ನೀನು ಉಳಿತೀಯಾ? ಅಲ್ಲ ನಾವು ಒಂದು ನೋಡುವ ಲೆಕ್ಕ ಹಾಕುವ. ಓ ಅದು ಬೇಡ. ಮತ್ತೆ ಯಾವ್ದಾದಿತ್ತು? ಬೇಗ. ಚೆಂಡಾಟ ಆಡುವ. ಚೆಂಡಾಟ ಬೇಡವಾ? ಹಾ ಹಾ ಅದು ಬೇಡ. ಹೊಸ್ತು ಯಾವ್ದಲ್ವಾ? ನಿಮ್ಮಿಂದ ನಿಮಗಾಗಿ ನಿಮ್ಮ ಆಯ್ಕೆ, ನೀನು ಆಯ್ಕೆ ಮಾಡು. ಹೌದಾ? ಆಟ ಹಳತೆ. ಹಾ ಅದರಲ್ಲಿ ಹೊಸತನವನ್ನ ತೋರಿಸುವುದು ಅಂದ್ರೆ ಚೆಂಡಾಟವೇ. ಹಾ ಆದ್ರೆ ಒಂದು ಚೆಂಡಿನಲ್ಲಿ ಅಲ್ಲ, ಮತ್ತೆ ಎರಡು ಚೆಂಡಿನ ಆಟ. ಎರಡು ಚೆಂಡು ಏಕಕಾಲದಲ್ಲಿ ಎರಡು ಚೆಂಡನ್ನು ಹಿಡ್ಕೊಂಡು ಒಂದನ್ನು ಎತ್ತರಕ್ಕೆ ಎಸೆಯುವುದು, ಎಸೆಯುವುದು. ಮತ್ತೆ ಬಂದು ಕೈ ಸೇರುವುದರಲ್ಲಿ ಇನ್ನೊಂದನ್ನು ಎತ್ತರಕ್ಕೆ ಎಸೆಯುವುದು, ಎಸೆಯುವುದು. ಎಸೆಯುವುದು ಹಿಡಿಯುವುದು, ಎಸೆಯುವುದು ಹಿಡಿಯುವುದು. ಕೊನೆಗೆ ಒಂದ್ಸಲ ಎರಡು ಬಿಟ್ಟು ಬಿಡೋದು. ಅಲ್ವ ಮಹಾರಾಯ? ಏಕಕಾಲದಲ್ಲಿ ಎರಡು ಚೆಂಡನ್ನು ಯಾರು ಹಿಡಿತಾನೆ? ಅವ ಗೆದ್ದವ. ಹಾ ಸರಿ, ಹೌದಾ? ಎಲ್ಲ ಆಡೋಣ. ಇಲ್ಲಿ ಬೇಡ, ಇಲ್ಲಿ ಮರ ಹಿಡಿತದೆ. ಅಲ್ಲಿ ಆಡೋಣ. ಬಾಬಾ